ಶತಾಯ ಗತಾಯ ನೀನು ಎಲ್ಲ ಯೋಚನೆ ಮಾಡ್ತಾ ಇದ್ದಾರಲ್ಲ, ಗ್ಯಾಂಗ್ ರೇಪ್ ಆಗಿದೆ, ಮತ್ತೊಂದಾಗಿದೆ ಅಂತೆಲ್ಲ ಹೇಳ್ತೀಯಲ್ಲ, ಹಂಗೆಲ್ಲ ಏನೂ ಆಗಿಲ್ಲಮ್ಮ. ಆ ಥರ ಆಗದೇನೆ ಅವಳು ಆ ವಿಚಾರದಲ್ಲಿ ಪವಿತ್ರವಾಗಿದ್ದಾಳೆ ಅನ್ನೋದನ್ನ ಹೇಳಿದ್ದಷ್ಟೇ. ಭೀಮಾ ಹೇಳಿರ್ತಕ್ಕಂಥದ್ದು ಮಾಹಿತಿ ಪ್ರಕಾರ ಲಕ್ಷಾಂತರ ಮಂದಿ ಇತಿಯ ಪಕ್ಕದಲ್ಲೇ ಮಣ್ಣು ಕೊಚ್ಕೊಂಡು ಹೋಗೋ ಮಾಹಿತಿ ದೊರಕಿ. ಧರ್ಮಸ್ಥಳ ಕೇಸಿಗೂ ಸೌಜನ್ಯ ಕೇಸಿಗೂ ಸಂಬಂಧವಿಲ್ವಾ? ಈಗ SIT ಬಂದಿದೆಯಲ್ಲ, ಇದಕ್ಕೂ ಸೌಜನ್ಯ ನ್ಯಾಯ ಕೊಡಿಸೋದಕ್ಕೂ ಏನು ಸಂಬಂಧ ಇದೆ ಹೇಳಿ? ಮಹೇಶ್ ತಿಮ್ಮಾರೋಡಿ ಹಾಗೂ ಗಿರೀಶ್ ಮಟ್ಟಣ್ಣನವರು ಧರ್ಮದ ವಿರುದ್ಧ ಪಿತೂರಿ ನಡೆಸ್ತಿದ್ರ, ಆದ್ರೆ ಅವ್ರಿಗೆ ಅದರಿಂದ ಆಗೋದಾದ್ರೂ ಲಾಭ ಏನು? ಧರ್ಮಾಧಿಕಾರಿ ಪೀಠದ ಮೇಲೆ ಆಸೆ ಬಂದಾಗಿದೆ. ಗಿರೀಶ್ ಮಟ್ಟಣ್ಣನವರಿಗೆ ಮತ್ತೆ ಮಹೇಶ್ ಶೆಟ್ಟಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ. ಇಲ್ಲಿ ಯಾವುದೇ ಕಾನೂನು, ಯಾವುದೇ ಪೊಲೀಸ್, ಯಾವುದೇ ಇಲಾಖೆ, ಯಾವುದೇ ರಾಜಕೀಯ ಯಾವುದು ನಡೆಯುವುದಿಲ್ಲ.